So here 28th June 2025 morning shift questions. 28th June 2025 morning shift. Here communication related questions. Communication. So question number 16 to 20. Question number 16, which one of these is a way to overcome communication barriers? So we should be knowing the communication barriers. If you are a management student, we are expert in knowing this. First is that, what is barrier? Barrier ಅಂದರೆ ಅಡಚಣೆ. ಕಮ್ಯುನಿಕೇಟ್ ಮಾಡುವಾಗ ನಾವು ಯಾವ ರೀತಿ ಅಡಚಣೆಗಳು ಬರುತ್ತೆ, ಆ ಕಮ್ಯುನಿಕೇಷನ್ ಬ್ಯಾರಿಯರ್ನ ನಾವು ಯಾವ ರೀತಿ ತಡೆಗಟ್ಟುವಂಥದ್ದು ಅನ್ನುವಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಓವರ್ಕಮ್ ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ರೆಸ್ಪೆಕ್ಟ್ ಟು ಈಚ್ ಅದರ್ಸ್ ಡಿಫ್ರೆನ್ಸಸ್. ಹೌದು, ನಾವು ಬೇರೆಯವರ ಒಪಿನಿಯನ್ನು, ಬೇರೆಯವರ ಡಿಫ್ರೆನ್ಸಸ್ನ ನಾವು ಅಕ್ಸೆಪ್ಟ್ ಮಾಡಬೇಕು, ಅದಕ್ಕೆ ಬೆಲೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥದ್ದು. ಯೂಸಿಂಗ್ ಅ ಟ್ರಾನ್ಸ್ಲೇಟರ್ ಕೆನಾಟ್ ಬಿ ದ ಸಮಥಿಂಗ್ ವಿಚ್ ಓವರ್ಕಮ್ಸ್ ಕಮ್ಯುನಿಕೇಷನ್ ಬ್ಯಾರಿಯರ್ಸ್. ಸಮ್ಟೈಮ್ಸ್ ಟ್ರಾನ್ಸ್ಲೇಟರೇ ಸರಿ ಇಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತೆ. ಏನಾಗುತ್ತೆ ಅಂದರೆ ಟ್ರಾನ್ಸ್ಲೇಟರ್, ಈಗ ನಾವು ಒಂದು ವಿಡಿಯೋ ನೋಡಿ ಒಬ್ಬ ಪೊಲಿಟಿಷಿಯನ್ಸು ಮಾತಾಡ್ತಾ ಇರ್ತಾನೆ ಇನ್ ಮೈಕ್ ಇನ್ ಫ್ರಂಟ್ ಆಫ್ ಆಲ್ ದ ಆಡಿಯನ್ಸಸ್, ಆ್ಯಂಡ್ ದರ್ ಇಸ್ ಅ ಟ್ರಾನ್ಸ್ಲೇಟರ್ ಹೂ ಇಸ್ ಟ್ರಾನ್ಸ್ಲೇಟಿಂಗ್ ಇನ್ ಅ ವೆರಿ ವೆರಿ ಡಿಫರೆಂಟ್ ಮ್ಯಾನರ್ ದೆನ್ ವಾಟ್ ಆ್ಯಕ್ಚುಲಿ ದ ಪೊಲಿಟಿಷಿಯನ್ ಇಸ್ ಸೇಯಿಂಗ್ ಇಟ್. So here it's important for us to understand that using a translator cannot overcome the communication barrier. That can, but not 100%. Okay, not communicating to all cannot be the solution for the to overcome the communication barrier. Using your own language for comfort is not the solution for overcoming communication barrier. Here it's important for us to understand the language of audience according to their level of understanding, according to their communicational language. We have to speak not according to our language. Okay, so ಬೇರೆಯವರ ಕಮ್ಯುನಿಕೇಷನ್ ಅಂದರೆ ಕೇಳಿಸ್ಕೊಳ್ತಾ ಇರೋವರ ಕಮ್ಯುನಿಕೇಷನ್ನ ಲ್ಯಾಂಗ್ವೇಜ್ ಏನು, ಅದರ ಪ್ರಕಾರ ನಾವಿಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ನಮಗೆ ಬರುವಂಥ ಲ್ಯಾಂಗ್ವೇಜ್ ಪ್ರಕಾರ ಕಮ್ಯುನಿಕೇಟ್ ಮಾಡಬಾರ್ದು ಅನ್ನುವಂಥದ್ದು. ಅದರಿಂದ ನಾವು ಕಮ್ಯುನಿಕೇಷನ್ ಬ್ಯಾರಿಯರ್ನ ಓವರ್ಕಮ್ ಮಾಡೋದಕ್ಕಾಗಲ್ಲ. ದಿಸ್ ಫಸ್ಟ್ ಒಂದು, ಇದಕ್ಕೆ ಫಸ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 17. ಬಿಫೋರ್ ಡಿಸ್ಕವರಿ ಆಫ್ ದ ಪೇಪರ್ ದ ಪೀಪಲ್ ಯೂಸ್ ಟು ರೈಟ್ ಆನ್ ಮ್ಯಾಂಗೋ ಲೀಫಾ ಅಲ್ಲ, ಲೋಟಸ್ ಲೀಫು ಅಲ್ಲ, ಬನಾನಾ ಲೀಫು ಅಲ್ಲ, ಪಾಮ್ ಲೀಫ್. ತಾಳೆಗರಿ ಮೇಲೆ ಆಗಿನ ಕಾಲದಲ್ಲಿ ಮೊದಲು ಪೇಪರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ನವಿಲ್ಗರಿನ ಪೆನ್ ಥರ ಯೂಸ್ ಮಾಡಿಕೊಂಡು ತಾಳೆಗರಿ ಮೇಲೆ ಬರೀತಾ ಇದ್ದಂಥದ್ದು ಒಂದು ಅಭ್ಯಾಸ, ಅದು ಪಾಮ್ ಲೀಫ್. ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಅರೇಂಜ್ ದ ಸೀಕ್ವೆನ್ಸ್ ಇನ್ ದ ಫಾಲೋಯಿಂಗ್ ಇನ್ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ ಅಕಾರ್ಡಿಂಗ್ ಟು ದ ಶಾನನ್ ಅಂತ ಹೇಳಿದ್ದಾರೆ. ನೋಡಿ, ಡೆಸ್ಟಿನೇಷನ್, ಟ್ರಾನ್ಸ್ಮಿಟರ್, ರಿಸೆಪ್ಷನ್, ಸೋರ್ಸ್. ಸೊ ಇಲ್ಲಿ ಶಾನನ್ ವಿವ ಮಾಡೆಲ್ನ ಪ್ರಕಾರ ನಾವು ಕಮ್ಯುನಿಕೇಷನನ್ನು ಮಾಡುವಂಥದ್ದು ಯಾವ ರೀತಿ ಅಂತ ಕೇಳಿದಾಗ, ಫಸ್ಟು ಸೋರ್ಸು ಅನ್ನುವಂಥದ್ದು. ಸೋರ್ಸ್, ಓಕೆ, ದಟ್ ಈಸ್ ಇ, ರೈಟ್. ಸೊ ಇಲ್ಲಿ ಫಸ್ಟ್ ಒನ್ ಥರ್ಡ್ ಒನ್ ಆನ್ಸರ್ ಅಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಸೋರ್ಸ್ ಆದಮೇಲೆ ಟ್ರಾನ್ಸ್ಮಿಟರ್ ಇಸ್ ನಥಿಂಗ್ ಬಟ್ ಅವರ್ ಮೀಡಿಯಮ್. ಸೋರ್ಸ್ ಅಂದರೆ ಸೆಂಡರ್. ಓಕೆ, ಇಲ್ಲಿ ನಾನು ಇನ್ನೂ ಸಿಂಪಲಾಗಿ ಮಾಡಬೇಕು ಅಂದರೆ ಸೆಂಡರ್ is a source, transmitter is a medium of message sending. Okay, phone, radio, emails ಆ ರೀತಿ. ನೆಕ್ಸ್ಟು ರಿಸೆಪ್ಷನ್ ಅಂದರೆ ರಿಸೀವರ್, ಏನು ರಿಸೀವ್ ಮಾಡ್ತಾನೆ ಒಬ್ಬ ಮೆಸೇಜನ್ನು, ಅದು. ನೆಕ್ಸ್ಟ್ ಡೆಸ್ಟಿನೇಷನ್, ಯಾರಿಗೆ ಆ ಮೆಸೇಜ್ ತಲುಪಬೇಕಾಗಿತ್ತು. ಓಕೆ, ಇಲ್ಲಿ ನೆಟ್ವರ್ಕ್ ರಿಲೇಟೆಡ್ ಕಮ್ಯುನಿಕೇಷನ್ ಆಗೋದ್ರೆ ಮೆಸೇಜ್ ರಿಸೀವ್ ಡಿವೈಸನ್ನು ರಿಸೆಪ್ಷನ್ ಅಂತ ಹೇಳ್ತೀವಿ. ಯಾವ ಡಿವೈಸಿಗೆ ಅದು ಮೆಸೇಜ್ ರೀಚ್ ಆಯಿತು, ಹಿಯರಿಂಗ್, ರೀಡಿಂಗ್ ಎಕ್ಸೆಟ್ರಾ, ಆ ರೀತಿ. ಈವನ್ ನಾವು ಕೇಳಿಸ್ಕೊಳ್ತಾ ಇದ್ದಾಗ ನಮ್ಮ ಕಿವಿಗೆ ಬಿತ್ತು ಅಂದ್ರೂ ಅದನ್ನು ರಿಸೆಪ್ಷನ್ನೇ. ಓಕೆ, ಡೆಸ್ಟಿನೇಷನ್ ಅಂದರೆ ದ ಫೈನಲ್ ಪರ್ಸನ್ ರಿಸೀವರ್. ಓಕೆ, ಯಾರಿಗದು ಮೆಸೇಜ್ ಸಿಕ್ತು. ಆಮೇಲೆ ಫೀಡ್ಬ್ಯಾಕ್ ಇಸ್ ಲಾಸ್ಟ್. ಓಕೆ, ಸೊ ಇದರಿಂದ ಫೀಡ್ಬ್ಯಾಕ್ ಅಂತ ನಾವು ಹೇಳ್ತೀವಲ್ಲ, ಸೇಮ್ ಪ್ರೊಸೆಸ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಸೋರ್ಸ್ ಇಸ್ ಫಸ್ಟ್, ಇ ಇಸ್ ಫಸ್ಟ್, ಅದಾದ ನಂತರ ಡಿ. ಇ ಆದಮೇಲೆ ಡಿ ಇರೋದು ಆಪ್ಷನ್ 2 ಅಲ್ಲಿ ಮಾತ್ರ, ಆಪ್ಷನ್ 4 ಅಲ್ಲಿ ಇಲ್ಲ. ಸೊ 4, 1 and 3 is the wrong answer, 2 is the right answer. Next option, question number 19.
Question number 19, which among the following are types of communication? ನೋಡಿ, group communication is a type of communication, intrapersonal are type of communication, dreaming, reading are not the type of communication. ಇಲ್ಲಿ ಸಿಂಪಲ್ ಆಗಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇಂದ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾನೆ. ACE are the right answer, are the right options here. Next, question number 20, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ. ಸೋಷಿಯಲ್ ಮೀಡಿಯಾ, ವೆಬ್ಸೈಟ್, ಇಮೇಲ್, SMS ಲೀಸ್ಟ್ 1ನಲ್ಲಿ, ಲೀಸ್ಟ್ 2ನಲ್ಲಿ ಮೆಥಡ್ ಆಫ್ ಸೆಂಡಿಂಗ್ ಲಾಂಗರ್ ಮೆಸೇಜಸ್ ಅಲಾಂಗ್ ವಿತ್ ಅಟ್ಯಾಚ್ಮೆಂಟ್ಸ್ ವಯ ಇಂಟರ್ನೆಟ್, ಇದು ಇಮೇಲ್. ಸಿಗೆ 1 ಅಂತ ಇಲ್ಲಿ ಆಪ್ಷನ್ ನೋಡಿದ್ರೆ ನಮಗಿರೋವಂಥದ್ದು ಆಪ್ಷನ್ 2ನಲ್ಲಿ ಮಾತ್ರ, ಇದರಲ್ಲಿ ಇಲ್ಲ. ಓಕೆ, ಸೊ ನನಗೆ ಆನ್ಸರ್ ಸಿಕ್ತು. ಬಟ್ ಈಗ ಇದು ಈ ಮೆಥಡ್ ಆಫ್ ಸೆಂಡಿಂಗ್ ಸ್ಮಾಲ್ ಟೆಕ್ಸ್ಟ್ SMS, ಇದಕ್ಕೆ 2 SMS. ನೆಕ್ಸ್ಟ್ ಮೀಟಾ ಪ್ಲ್ಯಾಟ್ಫಾರ್ಮ್. ಮೀಟಾ ಅಂದರೆ ನಮಗೆ ಗೊತ್ತಿದೆ, ಇಟ್ಸ್ ಸೋಷಿಯಲ್ ಮೀಡಿಯಾ. ಫೇಸ್ಬುಕ್, ಇದು ಮೀಟಾ ಫೇಸ್ಬುಕ್. ಈ ಪೇಜ್ ಆರ್ ಕಲೆಕ್ಷನ್ ಆಫ್ ಪೇಜಸ್, ಇದು ಇಂಟರ್ನೆಟ್ ವೆಬ್ಸೈಟ್. ಸೊ 3, 4, 1, 2 is the answers. So this much about the communication related questions. Thank you.